ಆಶಯ ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವದ ಒಂದು ಸಂಕೇತ. ಅಧಿಕಾರಕ್ಕಾಗಿ ಮನೆಗಳಲ್ಲಿ ನಡೆಯುವ ಕಾರಸ್ಥಾನಗಳು, ಅಧಿಕಾರಸ್ಥರ ಆಕಂತ ತಲ್ಲಣ ಭಯಗಳು ನಿಚ್ಚಳವಾಗಿ ವ್ಯಕ್ತವಾಗಿದೆ. ಅಧಿಕಾರ ಲಾಲಸೆ ಅಂತಸ್ತಿಗಾಗಿ ರಕ್ತ ಸಂಬಂಧವನ್ನೇ ಕಳೆದುಕೊಳ್ಳುವ ಸ್ವಭಾವವನ್ನಿಲ್ಲಿ ಕಾಣಬಹುದು. ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬ ಸಂಚು ನಡೆಸುವುದು ನಾಟಕದ ವಸ್ತು. ರಾತ್ರಿ ಮಹಾರಾಜ ಕಂಸ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕದಿವಾಟಿಗೆಯವರು ಕಂಸರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರುವುದರಿಂದ ಎದೆಯುಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದ ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದನಂತ ಕೂತನೆಯತ್ತ ಹಿಡಿದಾನಂತೆ. ಸವಾರಿ ಮಾಡಂತ ಬೆನ್ನಡರೆ ಶಕಟನ ಸೊಂಡನೆ ಮುರಿದಾನಂತೆ. ಇವನ ಕೈಯಲ್ಲಿ ತೃಣವಾಡ್ತಾ ಆಟದ ಬುಗುರಿಯಾಗೇ ಹೋಯಿತು. ಧೇನುಕ ಬೆಲ್ಲದ ಬಡಿಯೋ ಬಡಿಗೆ ಆದ. ಗೋವರ್ಧನ ಬೆಟ್ಟ ಹೆಚ್ಚಿ ಛತ್ರಿಯಾಗೇ ಹೋಯಿತು. ಯಾರು ಯಾರು ಈ ಕೃಷ್ಣ? ಈ ಕೊಲ್ಲರ ಕೋರೆಯಲ್ಲಿ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನನ್ನ ಗೂಢಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನಾನೇ ಶೋಧನೆ ಮಾಡೋದು? ಬೆಂಕಿ ಕಾಯಿಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಯಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾನೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಾರ್ತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನತ್ತೆ? ಕೊನೆ ಹಂತಕ್ಕೆ ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳ್ತೇನಲ್ಲ ಆ ಇಬ್ರು. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲಲ್ಲ, ನಿಮ್ಮ ಶಭಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳೆ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಪರಂಬರಿಸಿದ್ದಾರೆ. ಹೌದು ಒಡೆಯ. ಇರುವುದು ಒಂದೇ ಬಾಗಿಲು. ಬಾಗಲವಾಡದ ಕಿರುಗೊತ್ತು ಅಲಂಕಾರ. ಬಾಗಲವಾಡದ ಕಮಣಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ದೇವಿಗೆ ಬೀಳ್ಬೇಕಲ್ಲ. ಮತ್ತೆ ಬೀಳುತ್ತೆ. ಈ ರಾಜ್ಯದ ಒಂದು ಸಣ್ಣ ಕೀರಿನ ಮೇಲೆ ನಿಂತಿರುತ್ತೆ. ಅಬ್ಬ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗೋಯ್ ಕೃಷ್ಣ ಅದೇ ಬಾಗಿ ಬರ್ಬೇಕು ತಾನೆ. ಬೇರೆ ದಾರಿ ಅಂತೀರಿ. ನನ್ನ ತೆರೆ ತಿಂದಿರಿ. ನಿಮಗೆ ತೆರೆ ಇದೇನ್ರಿ? ಸುಮ್ಮನೆ ಇನ್ನೊಂದು ಬಾಗಿಲಿ. ಇನ್ನೊಂದು ಭಾಗ. ಎಲ್ಲರೂ ಬರೋ ಬಾಗ್ಲಲ್ಲಿ ನಾನು ಬರ್ಕಾಗುತ್ತಾ ಮತ್ತೆ? ನಿನ್ನ ಬಿಡವಡೆಯ ಸರ್ಕಳ್ಳೆ ಆಚೆ. ನೀನು ಬಾ ಈ ಕಡೆ. ಅಪ್ಪಣೆ ಆಗಬೇಕು ಅಂದಾಗ ನಮ್ಮ ಪಟ್ಟಣದ ಹಣ ಹೇಗಿದೆ ಹೇಳು? ಅದರ ಹೆಸರೇನು? ಕೊಲಾಯ ಪೀಡ. ಕೊಲಾಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ. ಅವಳನ್ನ ನೋಡಿದ್ರೆ ಹೀಗೆ ಅಂತ ಮನೆಗೆ ಬೀಳುತ್ತೆ. ಬೀಳಬೇಕು, ಮತ್ತೆ ಬೀಳಬೇಕು. ಕೆಲಸ ಆದ ಮೇಲೆ ಮದ್ದು ಹಾಕಿ ಸುಟ್ಟು ಬಿಡು. ಇನ್ನೇನಾದ್ರೂ ದಾನ ಮಾಡ್ತು ಮಕ್ಕಳು ಮರಿತಾವೆ ಪಾಪ. ಅಲ್ವೇ ಮತ್ತೆ ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಒಯ್ದು ಮಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಿನ ಕಂಬಕ್ಕೂ ಕಿವಿ ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಕಾರಲ್ಲ, ಇದು ಎಕ್ಕಡನೂ ಅಲ್ಲ, ಯಮಪಾಶ. ಅಪ್ಪ, ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ ಇವರ ಮೇಲೊಂದು ಕಣ್ಣಿಡು. ಬಾ ಮಂತ್ರಿ, ಕೂತ್ಕೋ. ರಾಜಕೀಯದಲ್ಲಿ ಯಾರನ್ನು ನಂಬಬಾರದು. ನೀನನ್ನು ಕೂಡ. ಬಾ ಮಂತ್ರಿ, ಕೂತ್ಕೋ. ಏನಿರ್ಬೇಕ್ರಿ ಮಂಡಳಿ? ಕೊಂಚ ಮಾಂಸ ಇರಬೇಕ್ರಿ. ನೀವು ನೋಡಿದ್ದೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೇನ್ರಿ ಆ ಕೃಷ್ಣನ್ನ? ನೋಡಿದ್ದೆ ಒಡೆಯ. ಹೇಗಿದ್ದಾನೆ ಆ ಪಂಡಿಗ?